ಓಂ ಆರನೇ 13ನೇ ಶ್ಲೋಕ. ಸಮಂ ಕಾಯ ಶಿರೋಗ್ರೀವಂ ಧಾರಯನ್ನಚಲಂ ಸ್ಥಿರಃ ಸಂಪ್ರೇಕ್ಷ್ಯ ನಾಸಿಕಾಗ್ರಂ ಸ್ವಂ ದಿಶಶ್ಚ ಅನವಲೋಕಯನ್. ಸಮಂ ಕಾಯ ಶಿರೋಗ್ರೀವಂ ಧಾರಯನ್ ಅಚಲಂ ಸ್ಥಿರಃ ಸಂಪ್ರೇಕ್ಷ್ಯ ನಾಸಿಕಾಗ್ರಂ ಸ್ವಂ ದಿಶಶ್ಚ ಅನವಲೋಕಯನ್. ಈಗಾಗಲೇ ಧ್ಯಾನವನ್ನ ಮಾಡಲಿಕ್ಕೆ ಬೇಕಾಗಿರತಕ್ಕಂಥ ಪೂರ್ವ ತಯಾರಿಗಳನ್ನು ಕೃಷ್ಣ ಪರಮಾತ್ಮ ಅನೇಕ ಹಂತಗಳಲ್ಲಿ ನಿರೂಪಣೆ ಮಾಡ್ತಾ ಇದ್ದಾನೆ. ಕುಳಿತುಕೊಳ್ಳುವಂತಹ ಆಸನ, ಕುಳಿತುಕೊಂಡ ಮೇಲೆ ನಮ್ಮ ಭಾವನೆ ಯಾವ ರೀತಿಯಲ್ಲಿ ಇರಬೇಕು, ಇಂದ್ರಿಯಗಳ ನಿಯಂತ್ರಣ ಯಾವ ರೀತಿಯಲ್ಲಿ ಇರಬೇಕು, ಅಂದ್ರೆ ಒಟ್ಟು ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ ಇವುಗಳನ್ನ ನಿಯಂತ್ರಣ ಮಾಡಿಕೊಳ್ಬೇಕು. ಅನ್ನಮಯ ಕೋಶ ಅಂದ್ರೆ ಈ ದೇಹ ನೇರವಾಗಿರಬೇಕು, ಸ್ಥಿರವಾಗಿರಬೇಕು, ದೇಹದಲ್ಲಿ ಚಲನೆ ಇರಬಾರದು, ಮತ್ತು ಒಂದು ಲಂಬ ರೇಖೆಯ ರೀತಿಯಲ್ಲಿ, ಒಂದು ನೇರವಾದ ರೇಖೆಯ ರೀತಿಯಲ್ಲಿ ನೇರವಾಗಿರಬೇಕು. ಇದು ನಮ್ಮ ಅನ್ನಮಯ ಕೋಶ ದೇಹ. ಪ್ರಾಣಮಯ ಕೋಶ ಅಂದ್ರೆ ಉಸಿರಾಟದ ಪ್ರಕ್ರಿಯೆ, ರೇಚಕವೂ ಇಲ್ಲದೆ ಪೂರಕವೂ ಇಲ್ಲದೆ ಕೇವಲ ಕುಂಭಕದಲ್ಲಿ ನಮ್ಮನ್ನು ನಾವು ಇರಿಸಿಕೊಂಡು ಆ ಗಾಳಿ ಹೊರಗೂ ಹೋಗಬಾರದು, ಒಳಗೂ ಬರಬಾರದು. ಒಳಗೆ ಇದ್ದಂಥ ಗಾಳಿ ದೇಹದಲ್ಲಿ ಆಪಾದ ಮೌಳಿ ಪರ್ಯಂತಂ, ಕಾಲಿನಿಂದ ತಲೆಯವರೆಗೆ ಗಾಳಿ ಸಂಚಾರವಾಗುವ ಮೂಲಕವಾಗಿ ಆಮೂಲಾಗ್ರವಾಗಿ ದೇಹ ಶುದ್ಧವಾಗಬೇಕು. ಇದು ಪ್ರಾಣಮಯ ಕೋಶ, ಅದರ ನಿಯಂತ್ರಣ. ಇನ್ನು ಮನೋಮಯ ಕೋಶ, ಮನಸ್ಸಿನ ನಿಯಂತ್ರಣ. ಮನಸ್ಸು ಅತ್ಯಂತ ಚಂಚಲವಾದದ್ದು. ಆ ಮನಸ್ಸು ಬೇರೆ ಯಾವುದೇ ಕಡೆಗೂ ಹರಿಯದೇನೆ ತತ್ರ ಏಕಾಗ್ರಂ ಮನಃಕೃತ್ವ, ಆ ಭಗವಂತನಲ್ಲಿ ಮಾತ್ರ ಕೇಂದ್ರೀಕೃತವಾಗಬೇಕು. ಬಿಂಬರೂಪಿಯಾದಂಥ ಭಗವಂತ ಅಂತ ಏನಿದ್ದಾನೆ ಅವನಲ್ಲಿ ಮನಸ್ಸನ್ನ ಕೇಂದ್ರೀಕರಿಸುವ ಮೂಲಕವಾಗಿ ನಾವು ಧ್ಯಾನಾದಿಗಳನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಅಂತ. ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ವಿಚಾರಗಳನ್ನು ಮತ್ತು ನಿರೂಪಣೆ ಮಾಡ್ತಿದ್ದಾನೆ. ಕಾಯ ಶಿರೋಗ್ರೀವಂ ಸಮಂ. ಕಾಯ ಅಂದ್ರೆ ನಮ್ಮ ದೇಹ, ಇಡೀ ಈ ಒಂದು ದೇಹ ಅಂತೇನಿದೆ ಅದನ್ನ ನೇರವಾಗಿಟ್ಕೊಳ್ಬೇಕು. ಇಲ್ಲಿ ದೇಹ ಅಂದ್ರೆ ಕಾಯ ಶಬ್ದಕ್ಕೆ ವಸ್ತುತಃ ಅರ್ಥ ಏನೋ ದೇಹ ಅಂತ ಅರ್ಥ. ಅಂದ್ರೆ ಪೂರ್ತಿ ದೇಹ ಅಲ್ಲ, ಯಾಕೆ ಪಕ್ಕದಲ್ಲಿ ಶಿರಸ್ಸು ಅಂತಿದೆ, ಗ್ರೀವ ಅಂತಿದೆ. ಶಿರಸ್ಸು ತಲೆ ಅನ್ನೋದು ದೇಹದ್ದೇ ಒಂದು ಭಾಗ, ಅದೇ ಪ್ರತ್ಯೇಕ ಏನಲ್ಲ. ಗ್ರೀವ ಅಂದ್ರೆ ಕುತ್ತಿಗೆ, ಅದು ಕೂಡ ದೇಹದ್ದೇ ಒಂದು ಭಾಗ, ಅದು ಕೂಡ ಪ್ರತ್ಯೇಕವಾದದ್ದೇನಲ್ಲ. ಹಾಗಾಗಿ ಕಾಯ ಶಿರೋ ಗ್ರೀವ. ಕಾಯ ಅಂದ್ರೆ ಎಲ್ಲಿಗೆ ಶುರುವಾಗತ್ತೆ ಅಂದ್ರೆ ಈಗಾಗಲೇ ನಾವು ಕೂತಿರಬೇಕು ಅಂತ ಕೃಷ್ಣ ಹೇಳಿದ್ದಾನೆ ಅಲ್ವಾ. ಕೂತ್ಕೊಂಡು ಉಪವಿಶ್ಯ ಆಸನೆ ಉಪವಿಶ್ಯ, ಒಂದು ಆಸನದಲ್ಲಿ ಕೂತ್ಕೊಂಡು ಮಾಡ್ಬೇಕಾದ್ರಿಂದ ನಾವು ಕೂತಿದ್ದೇವೆ. ಕೂತ ಮೇಲೆ ಕಾಲು ನೇರ ಇರಬೇಕು ಅಂತ ಯಾರೂ ಹೇಳಲಿಕ್ಕಾಗಲ್ಲ. ಹಾಗಾಗಿ ಕಾಲನ್ನ ಮಡಿಸಿಕೊಂಡು ಕಾಯ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ ನಮ್ಮ ಈ ಸೊಂಟದ ಭಾಗ, ಅದರಿಂದ ಮೇಲ್ಭಾಗದಿಂದ ಹಿಡಿದುಕೊಂಡು ಕುತ್ತಿಗೆ ಪ್ರಾರಂಭವಾಗುವವರೆಗೂ ಆ ಭಾಗವನ್ನ ಕಾಯ ಅಂತ ಕರೀತಕ್ಕಂಥದ್ದು. ಶಿರಹ ಅಂತ ಹೇಳಿದ್ರೆ ನಮ್ಮ ತಲೆ. ಗ್ರೀವ ಅಂದ್ರೆ ಈ ಕಾಯ ಮತ್ತು ಶಿರಸ್ಸು ಅದರ ಮಧ್ಯಭಾಗ, ನಮ್ಮ ಕುತ್ತಿಗೆ. ಅಂದ್ರೆ ಅರ್ಥ ಏನು, ಬೆನ್ನನ್ನ ಬಾಗಿಸಬಾರದು, ಕುತ್ತಿಗೆಯನ್ನ ಆ ಕಡೆ ಈ ಕಡೆ ತಿರುಗಿಸ್ತಕ್ಕಂಥದ್ದು ಅದ್ಯಾವುದು ಕೂಡ ಮಾಡಬಾರದು. ಇನ್ನು ನಮ್ಮ ತಲೆ ಅಲ್ಲಾಡಿಸುವಂಥದ್ದು ಇದ್ಯಾವುದು ಕೂಡ ಮಾಡಬಾರದು ಅನ್ನೋ ಅಭಿಪ್ರಾಯ. ಕಾಯ ಶಿರೋಗ್ರೀವಂ ಸಮಂ. ಕಾಯವನ್ನು, ಶಿರಸ್ಸನ್ನು, ಗ್ರೀವವನ್ನು, ಇದೆಲ್ಲವನ್ನೂ ಕೂಡ ಅಂದ್ರೆ ಒಟ್ಟು ನಮ್ಮ ದೇಹದಲ್ಲಿ ಇರತಕ್ಕಂಥದ್ದು ಷಟ್ಚಕ್ರಗಳು ಅಂತ ಅರ್ಥ. ಈ ನಮ್ಮ ದೇಹದಲ್ಲಿ 6 ರೀತಿಯಾಗಿರ್ತಕ್ಕಂಥ ಚಕ್ರಗಳಿದ್ದಾವೆ. ಆ ಷಟ್ಚಕ್ರಗಳನ್ನು ಕೂಡ ನಾವು ಸರಿಯಾದ ಕ್ರಮದಲ್ಲಿ ಇಟ್ಕೊಂಡಿರಬೇಕು ಅನ್ನುವಂಥದ್ದು ದೊಡ್ಡ ಅಭಿಪ್ರಾಯ. ಷಟ್ಚಕ್ರಗಳು ಯಾವುದು ಅಂದ್ರೆ ಮೊದಲು ಮೂಲಾಧಾರ ಚಕ್ರ. ನಾವು ಕೂತಾಗ ನಮ್ಮ ನಾಭಿ ಹೊಕ್ಕಳಿಗಿಂತಲೂ ಕೂಡ ಕೆಳಗಡೆ ಇರತಕ್ಕಂಥದ್ದು ಮೂಲಾಧಾರ ಚಕ್ರ. ಅದಾದ ಮೇಲೆ ಸ್ವಾಧಿಷ್ಠಾನ ಚಕ್ರ, ಸುಮಾರು ಹೊಕ್ಕಳಿನ ಆಸುಪಾಸು. ಅದಕ್ಕಿಂತಲೂ ಸ್ವಲ್ಪ ಮೇಲ್ಭಾಗಕ್ಕೆ ಬಂದಾಗ ಮಣಿಪೂರ ಚಕ್ರ, ಎದೆ ಭಾಗದಲ್ಲಿ ಅನಾಹುತ ಚಕ್ರ, ಕುತ್ತಿಗೆಯ ಭಾಗದಲ್ಲಿ ವಿಶುದ್ಧಿ ಚಕ್ರ, ನಮ್ಮ ಹಣೆ ನಾವೇನು ತಿಲಕವನ್ನ ಇಡ್ತೀವಿ ಆ ಜಾಗದಲ್ಲಿ ಆಜ್ಞಾಚಕ್ರ. ಇನ್ನು ನಮ್ಮ ತಲೆಯ ಮೇಲ್ಭಾಗ, ನಮ್ಮ ತಲೆ ಏನಿದೆ ಅದಕ್ಕಿಂತಲೂ ಮೇಲ್ಭಾಗದಲ್ಲಿರತಕ್ಕಂಥದ್ದು ಸಹಸ್ರಾರ ಚಕ್ರ. ಅಂದ್ರೆ ಮೂಲಾಧಾರ, ಒಟ್ಟು 6 ಚಕ್ರಗಳು. ಅಂದ್ರೆ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರ, ಅನಾಹುತ, ವಿಶುದ್ಧಿ, ಆಜ್ಞಾ, ಸಹಸ್ರಾರ. ಈ ಆಜ್ಞಾ ಚಕ್ರದವರೆಗೂ ದೇಹದಲ್ಲಿರ್ತಕ್ಕಂಥದ್ದು.
ಅದರ ಮೇಲೆ ಇರತಕ್ಕಂಥದ್ದು ಸಹಸ್ರಾರ ಚಕ್ರ, ಅದು ದೇಹಕ್ಕಿಂತಲೂ ಸ್ವಲ್ಪ ಮೇಲ್ಭಾಗದಲ್ಲಿ ಇರ್ತಕ್ಕಂಥದ್ದು. ಹೀಗೆ 6 ಚಕ್ರಗಳನ್ನು ಕೂಡ ಸಮಾನವಾಗಿ ಇಟ್ಟುಕೊಂಡು, ಅಂದ್ರೆ ಅರ್ಥ ಏನು, ನಮ್ಮ ಧ್ಯಾನದ ಮೂಲಕವಾಗಿ ಆ ಚಕ್ರದಲ್ಲಿ ಏನೊಂದು ಪದ್ಮ ಇದೆ ಅದು ಅರಳಬೇಕು. ಪದ್ಮ ಅರಳಲಿಕ್ಕೆ ಬೇಕಾಗಿರತಕ್ಕಂತಹ ಒಂದು ವ್ಯವಸ್ಥೆ ನಾವಲ್ಲಿ ಮಾಡ್ಕೊಳ್ಬೇಕು ಅನ್ನೋದು ಅದು ಅರ್ಥ. ಈ 10 ಚಕ್ರಗಳು ಅಥವಾ ಷಟ್ಚಕ್ರಗಳು, ಈ ವ್ಯವಸ್ಥೆ ನಮ್ಮ ದೇಹದಲ್ಲಿ ಇರತಕ್ಕಂಥದ್ದು ಅದೆಲ್ಲವೂ ಕೂಡ ಸ್ಥಿರವಾಗಿರಬೇಕು, ಏಕಪ್ರಕಾರದಲ್ಲಿರಬೇಕು. ಅಚಲಂ ಸ್ಥಿರ ಜಾಲಯನ್, ಅಚಲಂ ಧಾರಯನ್ ಸ್ಥಿರ. ಅಚಲ, ಚಲ ಅಂದ್ರೆ ಆ ಕಡೆ ಈ ಕಡೆ ಸಂಚಾರ ಮಾಡಬಾರದು, ನಿಶ್ಚಲವಾಗಿರಬೇಕು. ಧಾರಯನ್, ಈಗ ಕಾಯ ನಮ್ಮ ಬೆನ್ನು ಹುರಿ ಏನು, ನಮ್ಮ ಬೆನ್ನಿನ ಒಂದು ಭಾಗ, ಕಾಯ ಶಬ್ದದಿಂದಾಗಿ ನಾವು ಅದನ್ನ ತೆಗೆದುಕೊಳ್ಬಹುದು. ಬೆನ್ನ ಹುರಿ ಅದರಿಂದ ಆರಂಭಿಸಿ ಅದು ಪೂರ್ತಿ ಕಾಯ, ಮತ್ತು ಶಿರಹ ತಲೆ, ಗ್ರೀವ ಅಂದ್ರೆ ಕುತ್ತಿಗೆ, ಇದೆಲ್ಲವನ್ನು ಕೂಡ ಸಮಂ ಅಚಲಂ ಧಾರಯನ್. ಸಮಂ ಅಂದ್ರೆ ನೇರ ಇರಬೇಕು, ನೇರ ಇದ್ದು ನಾವು ಆ ಕಡೆ ಈ ಕಡೆ ಮಾಡ್ತೀವಿ ಆಗಬಾರ್ದು, ಅಚಲವಾಗಿರಬೇಕು, ನಿಶ್ಚಲ. ನೇರ ಇರೋದು ಒಂದು, ನೇರ ಇದ್ದು ಎಡಕ್ಕೆ ಬಲಕ್ಕೆ ಹೋಗ್ತೀವಿ, ಮುಂದೆ ಹಿಂದೆ ಹೋಗ್ತೀವಿ ಆಗಬಾರ್ದು, ಮುಂದೆ ಹಿಂದಿನ ಹೋಗಬಾರ್ದು, ಎಡ ಬಲಕ್ಕೂ ಹೋಗಬಾರ್ದು, ನೇರವಾಗಿ ಕೂತ್ಕೊಳ್ಬೇಕು, ನೇರವಾಗಿಯೇ ಕೂತಿರಬೇಕು. ಸ್ವಲ್ಪನೂ ದೇಹದಲ್ಲಿ ಕಂಪನ ಉಂಟಾಗಬಾರದು, ಆ ಕಡೆ ಈ ಕಡೆ ಅನ್ನೋದು ಆಗಬಾರ್ದು. ಈ ತರ ದೇಹವನ್ನ ಧಾರಣೆ ಮಾಡಿಕೊಂಡು ಸ್ಥಿರ, ಸ್ಥಿರ ಅಂದ್ರೆ ಗಟ್ಟಿಯಾದ ಒಂದು ಮನಸ್ಸು. ಸ್ಥಿರ ಅನ್ನೋದು ಎಲ್ಲದಕ್ಕೂ ಸಂಬಂಧಪಡೋದು. ಯಾಕಂದ್ರೆ ಹಿಂದೆ ಕೃಷ್ಣ ಹೇಳಿದ್ದಾನೆ, ನಮ್ಮ ಆಸನ ಹೇಗಿರಬೇಕು ಅಂದ್ರೆ ಸ್ಥಿರಂ ಆಸನಂ, ಸ್ಥಿರವಾದ ಆಸನ. ಆಸನವೂ ಶೇಕ್ ಆಗಬಾರದು, ದೇಹವೂ ಶೇಕ್ ಆಗಬಾರದು, ಮನಸ್ಸೂ ದಾರಿ ತಪ್ಪಬಾರದು. ಹೀಗೆ ನಮ್ಮ ಮನಸ್ಸು, ನಮ್ಮ ದೇಹ, ನಮ್ಮ ಆಸನ ಎಲ್ಲವನ್ನು ಕೂಡ ನಾವು ಒಂದು ಗಟ್ಟಿಯಾಗಿ ಕಂಪನವಾಗದಂತೆ ಇಟ್ಕೊಂಡು ಕೂತ್ಕೊಳ್ಬೇಕಾಗಿರಬೇಕಾದದ್ದು. ಹೀಗೆ ಮತ್ತೆ ಕಣ್ಣು ಮುಚ್ಚಿದ್ರೆ ನಾವು ಏನೇನು ಕಣ್ಣು ತೆಗೆದಾಗ ನೋಡ್ತೀವೋ ಅದಕ್ಕಿಂತ ಜಾಸ್ತಿ ಕಾಣ್ಲಿಕ್ಕೆ ಶುರು ಆಗ್ಬಿಡತ್ತೆ. ಕಣ್ಣು ಮುಂದೆ ಇರೋದು, ನಮಗೆ ಕಣ್ಣು ತೆಗೆದ್ರೆ ಕಣ್ಣಿಗೆ ಎಷ್ಟು ನೋಡುವ ಸಾಮರ್ಥ್ಯ ಇದೆಯೋ ಅಷ್ಟು ಮಾತ್ರ ಕಾಣುತ್ತೆ. ಕಣ್ಣು ಮುಚ್ಚಿದ್ರೆ ಕಣ್ಣು ಮುಂದಿದ್ದು ಎಲ್ಲೆಲ್ಲೋ ಇದ್ದದ್ದು ಎಲ್ಲ ಕಾಣ್ಲಿಕ್ಕೆ ಶುರು ಆಗ್ಬಿಡತ್ತೆ. ಹಾಗಾಗಿ ಕಣ್ಣು ಮುಚ್ಚಿದ್ರೆ ಅದೊಂದು ಸಮಸ್ಯೆ, ಕಣ್ಣು ತೆಗೆದ್ರೆ ಬೆಳೆದದ್ದೆಲ್ಲ ಕಾಣುತ್ತೆ, ಅದೊಂದು ರೀತಿಯ ಸಮಸ್ಯೆ. ಅಂತೂ ಕಣ್ಣು ಮುಚ್ಚಿದ್ರೂ ಕಷ್ಟ, ಕಣ್ಣು ತೆಗೆದ್ರೂ ಕಷ್ಟ. ಕಣ್ಣು ಮುಚ್ಚಿದ್ರೆ ಇನ್ನೊಂದು ಸಮಸ್ಯೆ ಏನು ಅಂದ್ರೆ ಸ್ವಲ್ಪ ನಿದ್ದೆ ಬರತಕ್ಕಂಥ ಸಾಧ್ಯತೆಯೂ ಇರುತ್ತೆ. ಕೆಲವರಿಗೆಲ್ಲ ಕಣ್ಣು ಮುಚ್ಚಿದ ನಿದ್ದೆ ಬಂದ್ಬಿಡುತ್ತೆ. ಹಾಗೆ ಕಣ್ಣು ಮುಚ್ಚಿದ್ರೆ ಪೂರ್ತಿ ನಿದ್ದೆ ಬರತಕ್ಕಂಥ ಸಾಧ್ಯತೆ, ಅಥವಾ ಕಣ್ಣು ಮುಚ್ಚಿದ್ರೆ ಅನೇಕ ವಸ್ತುಗಳು ನೆನಪಿಗೆ ಬರತಕ್ಕಂಥ ಸಾಧ್ಯತೆ. ಕಣ್ಣು ಮುಚ್ಚಿದಾಗಲೇ ಅಲ್ಲ ನಮಗೆ ನೆನಪು ಬರೋದು. ನಾವು ತಿರುಪತಿ ತಿಮ್ಮಪ್ಪನನ್ನ ನಾವು ನೆನಪು ಮಾಡ್ಕೊಳ್ಬೇಕು ಅಂದ್ರೆ ಕಣ್ಣು ತೆಗೆದು ಯಾರು ನೆನಪು ಮಾಡ್ಕೊಳ್ಬೇಕು. ಕಣ್ಣು ಮುಚ್ಚಿದ ಕೂಡಲೇ ನಮ್ಮ ಮುಂದೆ ಭಗವಂತನ ಒಂದು ದಿವ್ಯ ಆಕೃತಿ ಕಾಣುತ್ತೆ, ಉಡುಪಿ ಕೃಷ್ಣನ ಆಕೃತಿ ಕಾಣುತ್ತೆ. ಕಣ್ಣು ಮುಚ್ಚಿದಾಗ ಎಲ್ಲೆಲ್ಲಿದ್ದನ್ನು ಬೇಕಾದ್ರೂ ನೋಡುವಂತ ಸಾಮರ್ಥ್ಯ ಬರುತ್ತೆ. ಎಲ್ಲೆಲ್ಲೋ ಇದ್ದಂತ ಒಳ್ಳೆಯ ವಸ್ತುಗಳನ್ನ, ಒಳ್ಳೆಯ ವ್ಯಕ್ತಿಗಳನ್ನ, ಒಳ್ಳೆಯ ಘಟನೆಗಳನ್ನ ನೆನಪು ಮಾಡ್ಕೊಂಡ್ರೆ ತೊಂದರೆ ಇಲ್ಲ, ಧ್ಯಾನಕ್ಕೆ ಸಹಕಾರಿಯಾಗತ್ತೆ. ಬೇಡದ್ದು ನೆನಪಾಯ್ತು ಅಂತಾದ್ರೆ ಧ್ಯಾನ ಹೋಯ್ತು ಅಲ್ಲಿಗೆ. ಅದಕ್ಕೋಸ್ಕರವಾಗಿ ಕಣ್ಣು ಮುಚ್ಚೋದು ಕಷ್ಟ, ಕಣ್ಣು ತೆಗೆದ್ರು ಅಷ್ಟೇ ಏನ್ ಎದುರುಗಡೆ ಇದೆ, ಯಾರು ಹೋಗ್ತಾರೆ, ಯಾರು ಬರ್ತಾರೆ, ಯಾರು ಏನ್ ಮಾಡ್ತಾರೆ ಅದೇ ಕಣ್ಣಿಗೆ ಕಾಣ್ತಾ ಇರುತ್ತೆ. ಅದಕ್ಕೆ ಕಣ್ಣು ಮುಚ್ಚಲು ಬೇಡಿ, ಕಣ್ಣು ತೆಗಿಲಬೇಡಿ. ತ್ವಂ ನಾಸಿಕಾಗ್ರಂ ಸಂಪ್ರೇಕ್ಷ, ನಮ್ಮ ಮೂಗಿನ ನೇರ, ನಮ್ಮ ಮೂಗಿನ ನೇರ ಅದನ್ನ ನೋಡ್ತಾ ಇರಬೇಕಾದ್ರೆ ಆಜ್ಞಾಚಕ್ರವನ್ನ ನಾವು ಗಮನಿಸ್ತಾ ಇರಬೇಕು. ಸಂಪ್ರೇಕ್ಷ ನಾಸಿಕಾಗ್ರಂ ದಿಶಶ್ಚ ಅನವಲೋಕಯನ್. ಇನ್ನು ದಿಶೋ ದಿಶಃ, ಅಲ್ಲಿ ನಾಸಿಕಾಗ್ರವನ್ನೇ ನೋಡ್ಬೇಕು, ಬೇರೆ ಏನನ್ನೂ ನೋಡಬಾರದು. ಕಣ್ಣನ್ನ ಆ ಕಡೆ ಈ ಕಡೆ ಹಾಕ್ತೀನಿ ಅಂದ್ರೆ ಎಡ ಬಲ ಸಂಚಾರ ಮಾಡುವಂತಿಲ್ಲ. ನಮ್ಮ ಎಡಗಣ್ಣು ಬಲಕ್ಕೆ ತಿರುಗಬೇಕು, ಬಲಗಣ್ಣು ಎಡಕ್ಕೆ ಬರಬೇಕು. ಅಂದ್ರೆ ಬಲಗಣ್ಣು ಎಡಕ್ಕೆ ಬಂದು ಎಡಗಡೆ ತನ್ನ ದೃಷ್ಟಿಯನ್ನ ಹಾಯಿಸಿ ಆಜ್ಞಾಚಕ್ರ ನಮ್ಮ ಮೂಗಿನ ತುದಿ ಭಾಗ ಅಲ್ಲಿ ನೋಡ್ಬೇಕಾದದ್ದು. ನಾವು ತಿಲಕವನ್ನು ಇಡತಕ್ಕಂಥ ಜಾಗ ಏನಿದೆ ಅಲ್ಲಿ ನೋಡ್ಬೇಕು. ಹಾಗೆ ನಮ್ಮ ಬಲಗಣ್ಣು ಎಡಕ್ಕೆ ತಿರುಗಿ ಆ ಕಡೆ ಗಮನಿಸ್ತಾ ಇರಬೇಕು. ಅಂದ್ರೆ ಅದು ತುಂಬಾ ಕಠಿಣ, ಒಮ್ಮೆಗೆ ನಾವು ಆ ತರ ಮಾಡ್ಲಿಕ್ಕೆ ಆಗೋದಿಲ್ಲ, ಕಣ್ಣು ಬರುತ್ತೆ. ಹಂತ ಹಂತವಾದ ಅಭ್ಯಾಸವನ್ನ ಮಾಡಿಕೊಂಡು ಕಣ್ಣು ತೆಗೆಯದೆ, ಕಣ್ಣು ಮುಚ್ಚದೆ ನಮ್ಮ ಆಜ್ಞಾಚಕ್ರ ಅಂತ ಏನ್ ಕರಿತೀವಿ, ಆಜ್ಞಾಚಕ್ರದ ಕಡೆಗೆ ನಮ್ಮ ದೃಷ್ಟಿಯನ್ನ ಕೇಂದ್ರೀಕರಿಸಬೇಕು. ತ್ವಂ ನಾಸಿಕಾಗ್ರಂ ಸಂಪ್ರೇಕ್ಷ, ತಮ್ಮ ನಾಸಿಕದ ತುದಿಯನ್ನ ನೋಡಬೇಕು, ಕಣ್ಣಿನ ದೃಷ್ಟಿ ಅಲ್ಲಿಗೆ ಇರಬೇಕು. ಮತ್ತು ಸ್ವಲ್ಪ ಹೊತ್ತು ಬಿಟ್ಟೆನ್ನು ಆ ಕಡೆ ಈ ಕಡೆ ನೋಡ್ತೀವಿಲ್ಲ, ದಿಶಶ್ಚ ಅನವಲೋಕಯನ್, ದಿಕ್ಕುಗಳನ್ನ ನೋಡ್ತಾ ಕೂರಬಾರ್ದು, ಆ ಕಡೆ ಈ ಕಡೆ ಅಂತೆಲ್ಲ ಮಾಡದೆ ನೇರವಾದ ದೃಷ್ಟಿಯನ್ನ ಇಟ್ಟುಕೊಂಡವರಾಗಿ ನಾವು ಧ್ಯಾನದಲ್ಲಿ ಇರಬೇಕಾದದ್ದು. ತದನಂತರದಲ್ಲಿ ನಾವೇನ್ ಮಾಡಬೇಕು, ಭಗವಂತನ ಒಂದು ದಿವ್ಯವಾದ ರೂಪವನ್ನ ಆಲೋಚನೆ ಮಾಡಬೇಕು, ಧ್ಯಾನ ಮಾಡಬೇಕು ಅಂತಕ್ಕಂಥ ವಿಚಾರವನ್ನ ಶ್ರೀಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಕಾಯ ಶಿರೋಗ್ರೀವಂ, ಬೆನ್ನ ಹುರಿ, ತಲೆ ಮತ್ತು ಕತ್ತನ್ನು, ಸಮಂ ನೇರವಾಗಿ ಅಥವಾ ನೆಟ್ಟಗೆ, ಅಚಲಂ ನಿಶ್ಚಲವಾಗಿ,
ಧಾರಯನ್ ಧರಿಸಿದವನಾಗಿ, ಸ್ಥಿರಃ ಗಟ್ಟಿಯಾದ ಮನಸ್ಸು, ಸ್ಥಿರವಾದ ಆಸನ ಇವುಗಳಲ್ಲಿ ಕುಳಿತುಕೊಂಡವನಾಗಿ, ಸ್ವಂ ತನ್ನ, ಯಾಕೆ ಬೇರೆಯವ್ರ ಮೂಗಿಂತಿದೆ ನೋಡಿದ್ರೆ ಆಗಲ್ಲ, ಸ್ವಂ ನಾಸಿಕಾಗ್ರಂ ತನ್ನದೇ ಆಗಿರತಕ್ಕಂಥ ನಾಸಿಕಾಗ್ರಂ ಮೂಗಿನ ತುದಿಯನ್ನು ಸಂಪ್ರೇಕ್ಷ ದಿಟ್ಟಿಸಿ ನೋಡಿ, ಚ ಮತ್ತು ದಿಶಃ ಅನವಲೋಕಯನ್ನ ದಿಕ್ಕುಗಳನ್ನ ನೋಡದೇನೆ, ಆ ಕಡೆ ಈ ಕಡೆ ಎಲ್ಲ ಎಡಬಲ ಎಲ್ಲ ಗಮನಿಸದೇನೆ ಏನ್ ಮಾಡಬೇಕು, ಧ್ಯಾನವನ್ನ ಮಾಡಬೇಕು ಎಂಬುದಾಗಿ ಹೇಳ್ತಾ ಇದ್ದಾನೆ. ಸಮಂ ಕಾಯ ಶಿರೋಗ್ರೀವಂ ಧಾರಯನ್ನಚಲಂ ಸ್ಥಿರಃ ಸಂಪ್ರೇಕ್ಷ ನಾಸಿಕಾಗ್ರಂ ಸ್ವಂ ದಿಶಶ್ಚ ಅನವಲೋಕಯನ್ನ. ಶ್ರೀಕೃಷ್ಣಾರ್ಪಣಮಸ್ತು.